ತುಂಬಾ ಧನ್ಯವಾದಗಳು. बोलो भारत माता की, बोलो भारत माता की. ಏನೇ ಬರಲಿ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ, ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಮತ್ತೊಂದು 150 ಕಿಲೋವ್ಯಾಟ್ ವರೆಗೂ ವಿದ್ಯುತ್ ಗುತ್ತಿಗೆದಾರರು ಬೇಡ ಅನ್ನೋ ಒಂದು ವಿಚಾರವಾಗಿ ನಾವು ಈ ದಿನ ನಮ್ಮ ಅಸ್ತಿತ್ವವನ್ನು ಉಳಿವಿಗಾಗಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಖಾಸಗೀಕರಣ ಬಗ್ಗೆ ಏನಾಗುತ್ತೆ ಅಂತ ನಮ್ಮ ಹಿರಿಯರು ಈಗ ಆಲ್ರೆಡಿ ಸುಮಾರು ಜನ ಮಾತನಾಡಿದ್ದಾರೆ. 150 ಕಿಲೋವ್ಯಾಟ್ ವರೆಗೂ ವಿದ್ಯುತ್ ಗುತ್ತಿಗೆದಾರರು ಬೇಡ ಅಂತದಾದರೆ ನಾವೆಲ್ಲ ಏನಾಗಬೇಕು ಅನ್ನೋದು ಒಂದು ಕೆಲವು ಅಂಶಗಳನ್ನ ನನಗೆ ತಿಳಿದು 5 ಲಕ್ಷದವರೆಗೆ ಸಣ್ಣ ಎಲ್ಲ ಕಾಮಗಾರಿಗಳನ್ನ ತುಂಡು ಗುತ್ತಿಗೆಯನ್ನು ಕೊಟ್ಟು ಎಲ್ಲ ಗುತ್ತಿಗೆದಾರರಿಗೆ ಅವರ ಕುಟುಂಬಗಳಿಗೆ ಅನುಕೂಲ ಮಾಡಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಈ ಅಧಿಕಾರಿಗಳು ವೈಯಕ್ತಿಕ ಲಾಭಕ್ಕೋಸ್ಕರ ಸಣ್ಣ ಎಲ್ಲ 2 ರಿಂದ 3 ಲಕ್ಷದ ಎಲ್ಲ ಕಾಮಗಾರಿಗಳನ್ನು ಕ್ರೋಢೀಕರಣ ಮಾಡಿ ದೊಡ್ಡ ಮೊತ್ತದ ಟೆಂಡರ್ ಮಾಡಿ ಟೆಂಡರ್ ಕರೆದು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ದಯಮಾಡಿ ನನಗೆ ಪಕ್ಕದಲ್ಲಿ ನಮ್ಮ ಸ್ನೇಹಿತರು ದೃಷ್ಟಿ ಇರ್ತಾರೆ. ನನಗೆ ನಿಲ್ಬೇಕು ಮಾತಾಡೋಣ. ಈಗ ಇವ್ರಿಗೆ ಸಮಯ ಇದೆ. ಕರ್ನಾಟಕ ಅತಿ ಹೆಚ್ಚಿನ ಒಂದು ಉತ್ಸಾಹದಿಂದ ಇಡೀ ಪ್ರತಿಭಟನೆ ಉದ್ದೇಶ ಏನು, ಖಾಸಗೀಕರಣ ರದ್ದಾಗಬೇಕು, ವಿದ್ಯುತ್ ಗುತ್ತಿಗೆದಾರರ ಅಸ್ತಿತ್ವ ಇರಬೇಕು. ಸರ್ಕಾರ ಈಗಾಗಲೇ ನಮ್ಮ ಎಲ್ಲ ರೈತ ಮುಖಂಡರ ನೆರವಿನೊಂದಿಗೆ ನಾವು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೀವಿ. ನಮಗೆ ಸ್ಪಂದನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ರೈತ ಮುಖಂಡರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ವಿದ್ಯುತ್ ಗುತ್ತಿಗೆದಾರರ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ಸರ್ಕಾರ ಖಂಡಿತವಾಗಲೂ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಉಗ್ರ ಹೋರಾಟವನ್ನು ಮಾಡ್ತೀವಿ. ಬೇಡಿಕೆ ಖಾಸಗೀಕರಣ ಆಗಬೇಕಾದರ ಅಸ್ತಿತ್ವ ಇರಬೇಕು. ಸಚಿವರು ಬರಬೇಕು ಅಂತ ಮನವಿ ಮಾಡಿದ್ದು, ಸಚಿವರು ಕೇರಳಕ್ಕೆ ಹೋಗಿರುವ ಕಾರಣ ಇಂಧನ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬರಲಿ, ಅವ್ರು ಬಂದು ನಮ್ಮ ಮನವಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ನಿರ್ಧಾರವನ್ನು ತಿಳಿಸ್ತೀವಿ. ನೋಡೋಣ, ಈಗ ಅವ್ರು ಬರಲಿ. ಅವ್ರು ಬಂದಿಲ್ಲ ಅಂದರೆ ನಾವು ಮುಂದೆ ಆಲ್ರೆಡಿ ನಾವು ಚರ್ಚೆ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಹೈವೇ ಬಂದ್ ಮಾಡೋದು, ನಮ್ಮೆಲ್ಲ ಸಂಘಟನೆಗಳು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಈಗ ಸುಮಾರು 7,000 ರಿಂದ 8,000 ಜನ ನಮ್ಮ ಗುತ್ತಿಗೆದಾರರು ಬೀದರಿಂದ ಚಾಮರಾಜನಗರ, ಬೆಳಗಾವಿಯಿಂದ ಬೆಂಗಳೂರು, ಪ್ರತಿ ಜಿಲ್ಲೆ ತಾಲೂಕಿಂದ 235 ತಾಲೂಕು 31 ಜಿಲ್ಲೆಯಿಂದ ಎಲ್ಲ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಕಂಡಂತೆ ಅತಿ ಹೆಚ್ಚು ವಿದ್ಯುತ್ ಗುತ್ತಿಗೆದಾರರು ಸ್ವಯಂ ಪ್ರೇರಿತವಾಗಿ ಬಂದು ಅವರ ಒಂದು ಪ್ರೋತ್ಸಾಹವನ್ನೇ ನಮಗೆ ಬೆಂಬಲವಾಗಿ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬಿದ್ದಾರೆ. ರಮೇಶ್, ರಾಜ್ಯಾಧ್ಯಕ್ಷರು, KSLC ಬೆಂಗಳೂರು. ಧನ್ಯವಾದಗಳು. ಟಾಟಾ ಕಂಪನಿ ಪ್ರೈವೇಟೈಸೇಷನ್ಗೋಸ್ಕರ ಹಾಗೂ 150 ಕಿಲೋಮೀಟರ್ವರೆಗೂ ಕಾಂಟ್ರಾಕ್ಟರ್ ಅಸ್ತಿತ್ವ ಉಳಿಸೋಕ್ಕೆ ಇವತ್ತು ನಾವು ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದಿಂದ ಉಗ್ರ ಹೋರಾಟವನ್ನು ಪ್ರತಿಭಟನೆಯನ್ನು ಆಯೋಜನೆ ಮಾಡಿ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ನಮ್ಮ ವೇದಿಕೆ ಹಿಂಭಾಗದಲ್ಲಿ ಮತ್ತೆ ಸೈಡಲ್ಲಿ ಇರುವ ಎಲ್ಲ ನಮ್ಮ ಸದಸ್ಯರು ಸರ್ಕಾರದಿಂದ ಬೇಡಿಕೆ ಹಿಡಿಯೋವರೆಗೂ ಮುಂದಿನ ನಿರ್ಧಾರ ತಗೊಂತೀವಿ. ಬೆಳಗ್ಗೆಯಿಂದ ಯಾರಾದರೂ ಅಧಿಕಾರಿಗಳು ಬಂದಿದ್ರು? ಬೇಡಿಕೆಯಿಂದ ಇನ್ನು ಬೆಸ್ಕಾಂ ಅಧಿಕಾರಿಗಳು ಅಥವಾ KPCL ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಹರೀಶ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ.